ಪರಿಶ್ರಮ ಮಾಧ್ಯಮ ಕಡೆಯಿಂದ ನಿಮಗೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ ಹಾಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸರ್, ಇವತ್ತು ನೀವು ಕಿರುತೆರೆ ಹಾಗೂ ಸಿನಿಮಾ ಕ್ಷೇತ್ರದಲ್ಲಿ ಇದ್ದೀರಂತ ಗೊತ್ತಾಯಿತು. ನಾವಿವತ್ತು ನಿಮ್ಮ ಸಂದರ್ಶನ ಮಾಡಬೇಕು ಅಂತ ಬಂದಿದ್ದೀವಿ. ಅಂದರೆ ನಿಮ್ಮ ಸ್ನೇಹಿತರಾದ, ಅಂದರೆ ನಿಮ್ಮ ಜೊತೆನೇ ಕೆಲಸಗಾರರಾಗಿ ಕೆಲಸ ಮಾಡ್ತಾಯಿದ್ರು ಎಸ್ಕಾರ್ಟ್ಸಲ್ಲಿ. ಸೊ ಅವ್ರ ಕಡೆಯಿಂದ, ಅಂದರೆ ವೆಂಕಟರಾಜು ಕಡೆಯಿಂದ ನಾವಿವತ್ತು ನಿಮ್ಮನ್ನು ಸಂದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸತೀಶ್ ಅವರೇ, ನೀವು ಹುಟ್ಟಿ ಬೆಳೆದಿದ್ದು ಎಲ್ಲಿ? ನಿಮ್ಮ ಶಿಕ್ಷಣ ವೃತ್ತಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ. ಮೊದಲಿಗೆ ಪರಿಶ್ರಮ ಮಾಧ್ಯಮದ ವೀಕ್ಷಕರಿಗೆ ನಟ ನಿರ್ಮಾಪಕ ಸತೀಶ್ ಗೌಡ ಮಾಡುವ ನಮಸ್ಕಾರಗಳು. ನಮ್ಮದು ಚನ್ನಪಟ್ಟಣ ತಾಲೂಕು ಸಿಂಗರಾಜಿಪುರ ಅಂತ ಒಂದು ಗ್ರಾಮ. ಅಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ನಮ್ಮ ತಂದೆ ಹೆಸರು ಚಿಕ್ಕತಿಮ್ಮೇಗೌಡ, ತಾಯಿ ಹೆಸರು ಶಾಂತಮ್ಮ. ನಾವು 4 ಜನ ಮಕ್ಕಳು. 4 ಜನದಲ್ಲಿ ನಾನೇ ದೊಡ್ಡವನು. ನಾನು 8ನೇ ತರಗತಿ 7ನೇ ತರಗತಿವರೆಗೆ ಇದು ನಮ್ಮ ಸಿಂಗರಾಜಿಪುರ ಗ್ರಾಮದಲ್ಲೇ ಓದಿದ್ದು. ಆಮೇಲೆ 8th 9th 10th ಚನ್ನಪಟ್ಟಣ ಸಾರ್ವಜನಿಕ ಶಾಲೆಯಲ್ಲಿ ಓದಿದ್ದು. ಅಲ್ಲಿಂದ ನಾನು ಇನ್ನೂ ಜಾಸ್ತಿ ಓದಬೇಕು ಅಂದ್ಕೊಂಡು ITI ಮಾಡಿದೆ. ITI ಮಾಡಿಬಿಟ್ಟು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ನಾನು ಸಿನಿಮಾ ಕ್ಷೇತ್ರಕ್ಕೆ ಹೋಗ್ಬೇಕಂತಲೇ ಉದ್ದೇಶ ಇಟ್ಕೊಂಡು ಬಂದಿದ್ದು. ಆದರೆ ಸಿನಿಮಾಗೆ ಹೋಗ್ತೀವಿ, ಸೀರಿಯಲ್ಗೆ ಹೋಗ್ತೀವಿ, ನಾಟಕಕ್ಕೆ ಹೋಗ್ತೀವಿ ಅಂದರೆ ಯಾರೂ ಇರಿಸ್ಕೊಳ್ಳಲ್ಲ ಮನೆಗಳಲ್ಲಿ. ಆವಾಗ ನಾನು ITI ಮಾಡಿಕೊಂಡು ಇಲ್ಲಿ ಬೆಂಗಳೂರಲ್ಲೇ ITI ಮಾಡಿದ್ದು. ಆವಾಗ ನಮ್ಮ ಚಿಕ್ಕಮ್ಮವ್ರ ಮನೇಲಿ, ನಮ್ಮ ತಾಯಿ ತಂಗಿಯವ್ರ ಮನೆಯಲ್ಲಿ, ಅವರು ಸುಮಾ ಶಿವಬಸವಯ್ಯ ಅಂತ, ಅವ್ರ ಮನೆಯಲ್ಲಿ ನಾನು ಒಂದು 6ರಿಂದ 7 ವರ್ಷ ಇದ್ದೆ ಸರ್. ಅವಾಗೂ ಅವರು ಹೇಳೋರು, ಹೊಟ್ಟೆಗಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಇದೆಲ್ಲ ಬೇಕಾ ಅಂತಲೂ ಅನ್ನೋರು. ಆದರೂ ನಾವು ಅದೆಲ್ಲನೂ ಮನ್ಸಿಗೆ ಹಾಕ್ಕೊಳ್ದೆ ನಮ್ಮ ಕೆಲಸ ನಾವು ಮಾಡಿಕೊಂಡು ಇವತ್ತು ಅವರೇ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೂ ಕೇಳ್ತಾರೆ, ಯಾವ್ದು ಮಾಡ್ತಾಯಿದ್ಯಾ, ಏನು ಎತ್ತ ಅಂತಲೂ ಕೇಳ್ತಾರೆ. ಇವಾಗ ಖುಷಿಯಾಗಿದ್ದೀನಿ. ಆಮೇಲೆ ಅವ್ರ ಮನೆಗೂ ನಾವು ಅವಾಗವಾಗ ಹೋಗಿದ್ದು ಬರ್ತಾ ಇರ್ತೀವಿ. ಖುಷಿಯಾಗಿದ್ದೀನಿ ಸರ್. ಬೆಂಗಳೂರಿಗೆ ಬಂದು ನಾನು ಬೇರೆ ಬೇರೆ ಕಂಪ್ನಿಗಳಿಗೆಲ್ಲ ಟ್ರೈ ಮಾಡ್ದೋ, ಆದರೆ ಅಲ್ಲಿ ಎಲ್ಲೂ ವರ್ಕ್ ಸಿಕ್ಕಲಿಲ್ಲ. ನಮ್ಮ ಎಸ್ಕಾರ್ಟ್ಸ್ ಕಂಪ್ನಿಯಲ್ಲಿ ನಾನು ಟ್ರೈನಿಯಾಗಿ ಸೇರಿಕೊಂಡು ಇವತ್ತು 27 ವರ್ಷಗಳ ಸತತ ಸೇವೆ ಸಲ್ಲಿಸಿ ಅಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವಾಗೂ ನನಗೆ ಎಸ್ಕಾರ್ಟ್ಸ್ ಎಂಪ್ಲಾಯೀಸು ಮತ್ತು ಆಡಳಿತ ವರ್ಗದವರು ಎಲ್ಲ ಕೋಆಪ್ರೇಟ್ ಕೊಡ್ತಾರೆ. ನಾನು ಅವ್ರಿಗೆ ಯಾವತ್ತೂ ಋಣಿಯಾಗಿರ್ತೀನಿ. ಜೊತೆಗೆ ಇವತ್ತು ನಾವು ಏನೇ ಸಾಧನೆ ಮಾಡಿದರೂ ನಾನು ಎಸ್ಕಾರ್ಟ್ಸ್ ಕಂಪ್ನಿಯಿಂದ, ನಮ್ಮ ಊರಿಂದ ಅಂತಲೇ ನಾನು ಹೇಳ್ತೀನಿ. ಇವಾಗ ನೀವು ಎಸ್ಕಾರ್ಟ್ಸ್ ಕಾರ್ಖಾನೆಯಲ್ಲಿ ಉದ್ಯೋಗದಲ್ಲಿದ್ದೀರ, ರಂಗಭೂಮಿ ನಂಟು ಬೆಳೆದಿದ್ದು ಹೇಗೆ? ಸರ್, ನಾನು ಹೇಳ್ಬೇಕಂದ್ರೆ ನನಗೆ ರಂಗಭೂಮಿ ನಂಟೇ ಇಲ್ಲ. ನಾನು ಬೆಂಗಳೂರಿಗೆ ಬಂದಿದ್ದೆ ಸಿನಿಮಾ ಕ್ಷೇತ್ರಕ್ಕೆ ಹೋಗಬೇಕು, ಸೀರಿಯಲಲ್ಲಿ ಮಾಡಬೇಕು ಅಂತ ಬಂದಿದ್ದೆ. ಆವಾಗ ಸೀರಿಯಲ್ಲು ದೂರದರ್ಶನ ಒಂದು ಬಿಟ್ಟರೆ ಏನೂ ಇರಲಿಲ್ಲ. ಸಿನಿಮಾಗೆ ನಾನು ಟ್ರೈ ಮಾಡಿದೆ. ಸುಮಾರು 4 ವರ್ಷ, 5 ವರ್ಷ, 6 ವರ್ಷ ಒಂದು ಚಾನ್ಸ್ ತಗೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅವಾಗ. ಆದರೆ ಯಾರು ಆಯ್ತು ಬಾ, ಇವತ್ತು ಬಾಪ್ಪ, ನಾಳೆ ಬಾಪ್ಪ, ನಾಳಿದ್ದು ಬಾಪ್ಪ ಅಂತಲೇ 15 ದಿನ ಬಿಟ್ಟು ಬಾ, 1 ತಿಂಗಳು ಬಿಟ್ಟು ಬಾ, ಈ ಥರನೇ ಹೇಳ್ತಾಯಿದ್ರೆ ಹೊರತು ಯಾರೂ ಅವಕಾಶಗಳು ಕೊಡ್ತಾ ಇರಲಿಲ್ಲ. ಆದರೂ ನಾನು ಡೈರೆಕ್ಟ್ರು ಮನೆ ಬಾಗಿಲುಗಳಿಗೆ ಹೋಗ್ತಾಯಿದ್ದೆ, ಪ್ರಯತ್ನ ಮಾಡ್ತಾಯಿದ್ದೆ. ಆದರೂ ಒಂದಿನ ಅದು ನನಗೆ ಫಲಿಸ್ತು. ಇವತ್ತು ನಾನು ಒಂದು 150 200 ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ. ಆಮೇಲೆ ಸ್ಟಾರ್ಟಿಂಗು ಅಂದರೆ 2000 ಟೈಮಲ್ಲಿ 99 2000 ಟೈಮಲ್ಲಿ ನಾನು ಎಂಟ್ರಿ ಆದೆ. ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ಪ್ರತಿಬಿಂಬ, ಕಾವೇರಿ, ವಟಾರ, ಆ ಸೀರಿಯಲ್ಗಳೇ ಸಣ್ಣ ಸಣ್ಣ ಪಾತ್ರಗಳು ಮಾಡ್ತಾಯಿದ್ದೆ. ಅಲ್ಲಿಂದ ನಾನು ಸಿನಿಮಾಗೆ ಎಂಟ್ರಿ ಕೊಟ್ಟೆ. ಕೆಲವು ಡೈರೆಕ್ಟರ್ಗಳು ಏನು ಹೇಳ್ತಾಯಿದ್ರು, ಪಣಿರಾಮಚಂದ್ರ ಇವರೆಲ್ಲ ಹೋಗಿ ಪ್ರಯತ್ನ ಮಾಡಿದಾಗ, ನೀವು ಡ್ರಾಮಾ ಮಾಡಬೇಕಪ್ಪ, ನಮ್ಮನ್ನ ಡ್ರಾಮಾ ಮಾಡಿದಾಗ ಕರೀರಿ ಅಂತಾಯಿದ್ರು. ಅದಕ್ಕೆಲ್ಲ ಅವಕಾಶಗಳೇ ಇರ್ತಿಲ್ಲ. ಯಾಕೆಂದರೆ ಇಲ್ಲಿ ಕಾರ್ಖಾನೆ ಬಿಟ್ಟು ನಾವೆಲ್ಲೂ ಹೋಗೋಕ್ಕಾಯ್ತಿರ್ಲಿಲ್ಲ. ಇಲ್ಲಿ ನಾವು ಡ್ರಾಮಾ ಮಾಡೋಕ್ಕೆ ಹೋದಾಗ, ನಾಟಕ ಮಾಡೋಕ್ಕೆ ಹೋದಾಗ ರವೀಂದ್ರ ಕಲಾಕ್ಷೇತ್ರ ಹತ್ರನೂ ಹೋಗ್ತಾಯಿದ್ದೆ ನಾನು. ಆದರೂ ಅಲ್ಲಿ ನಾನು ಯಾರನ್ನೂ ಅಪ್ರೋಚ್ ಮಾಡ್ತಾ ಇರಲಿಲ್ಲ. ಇಲ್ಲಿ ನಾವು ದಿನ ಬಂದು ರಿಹರ್ಸಲ್ ಮಾಡಬೇಕಲ್ವ, ದಿನ ಪ್ರಾಕ್ಟೀಸ್ ಮಾಡಬೇಕು. ಆ ಒಂದು ಇದಕ್ಕೋಸ್ಕರ ಅಲ್ಲಿ ನಮಗೆ ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ನೈಟ್ ಶಿಫ್ಟು, ಈ ಥರ ಶಿಫ್ಟ್ಗಳಿರೋದು ಫ್ಯಾಕ್ಟ್ರಿನಲ್ಲಿ. ಅದರಿಂದ ನಾವಿಲ್ಲಿ ಬರಬೇಕಂದ್ರೆ ಸಾಯಂಕಾಲ ಟೈಮ್ ಮಾತ್ರ ಇವರು ನಮಗೆ ರಿಹರ್ಸಲ್ ಮಾಡ್ತಾಯಿದ್ದಿದ್ದು. ಅದರಿಂದ ನಾನು ಡ್ರಾಮಾ ಕಡೆ ನನಗೆ ಟಚ್ಚೇ ಇಲ್ಲ ಸರ್. ಹೌದು.
ಇವಾಗ ನೀವು ಈ ರಂಗಭೂಮಿ ಸಿನಿಮಾ ಆಗ್ಬೋದು, ಕಿರುತೆರೆ ಆಗಿರ್ಬೋದು, ಎಲ್ಲದರಲ್ಲೂ ಮಾಡ್ತಾ ಇದ್ದೀರಾ. ನಿಮ್ಮ ಪೋಷಕರ ಪ್ರೋತ್ಸಾಹ ಹೇಗಿದೆ? ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸ್ವಲ್ಪ. ಸರ್, ನಾವು ಹೇಳ್ಬೇಕಂದ್ರೆ ಸ್ಟಾರ್ಟಿಂಗು ನಾನು ಸಿನಿಮಾಗೆ ಹೋಗ್ಬೇಕು ಅಂತ ಬಂದಾಗ ನಮ್ಮ ತಂದೆನೇ ಬೈತಾಯಿದ್ರು. ಏನಂತ, ಹೆಂಗೋ ಜೀವನ ನಡೀತಾ ಇದೆ, ಈ ಸಿನಿಮಾ ಸೀರಿಯಲ್ಲು ನಂಬ್ಕೊಂಡು ಹೋದರೆ ಜೀವನ ನಡೆಯಲ್ಲ, ನೀನೇ ದೊಡ್ಡ ಮಗ, ನಾನೇನೋ ಯಾರ್ದೋ ಕೈ ಕಾಲು ಕೊಟ್ಟು ಕೆಲಸ ಕೊಡಿಸಿದ್ದೀನಿ, ಅದನ್ನು ಉಳಿಸ್ಕೋ ಅಂತಿದ್ರು. ಆಮೇಲೆ ನಾನೇನು ಮಾಡ್ತಿದ್ದೆ ಅಂದರೆ, ಈಗ ನಾವು ಯಾವುದೇ ಶಿಫ್ಟ್ ಇರಲಿ, ನಮ್ಮ ಕಂಪ್ನಿನಲ್ಲಿ ಆಲ್ ಓವರ್ ಬೆಂಗಳೂರು ಎಲ್ಲ ಕಡೆಯಿಂದ ಬಸ್ಗಳಿದೆ, ಕಂಪ್ನಿ ಬಸ್ಸು. ನಾನು ಈಗ ಈಗ ರಾಜು ಅವ್ರನ್ನ ಮೀಟ್ ಮಾಡಬೇಕು, ನಿಮ್ಮನ್ನು ಮೀಟ್ ಮಾಡಬೇಕು ಅಂದ್ಕೊಳ್ಳಿ, ಆ ಏರಿಯಾಗೆ ನಾನು ಹೋಗ್ತಿದ್ದೆ, ಅಲ್ಲಿಂದನೇ ಕಂಪ್ನಿ ಬಸ್ಗಳು ಹತ್ಕೊತಿದ್ದೆ. ಆ ಥರ ನಾನು ಪ್ರಯತ್ನ ಮಾಡಿ ಇವತ್ತು ನನಗೆ ಅವಕಾಶಗಳು ಸಣ್ಣ ಸಣ್ಣ ಪಾತ್ರ ಕೊಟ್ಟಂಥ ಡೈರೆಕ್ಟ್ರುಗಳು ಇವತ್ತು ಅವರು ಪಾತ್ರಗಳು ಮಾಡ್ತಾಯಿದ್ದಾರೆ, ಅವ್ರಿಗೂ ಪಾತ್ರಗಳು ನಮ್ಮ ಜೊತೆ ಮಾಡಿಸ್ತಾ ಇದ್ದೀನಿ. ಈ ಥರ ನನಗೆ ಯಾರು ಸ್ಟಾರ್ಟಿಂಗು ಹೆಲ್ಪ್ ಮಾಡಿದರು ಅವ್ರಿಗೆ ನಾನು ಆ ಋಣಗಳ ತೀರಿಸ್ತಾ ಇದ್ದೀನಿ ಸರ್. ಹೌದು, ಇವಾಗ ನೀವು ಎಸ್ಕಾರ್ಟ್ಸಲ್ಲಿ ಈ ಸದ್ಯಕ್ಕೆ ಇವಾಗಲೂ ವರ್ಕ್ ಮಾಡ್ತಾ ಇದ್ದೀರಾ ಅಲ್ವಾ? ಹೌದು. ಇದರ ಮಧ್ಯ ಈ ನೀವು ಸಿನಿಮಾ ಕ್ಷೇತ್ರದಲ್ಲಿ ಆಮೇಲೆ ಕಿರುತೆರೆಯಲ್ಲಿ ನೀವು ಕಲಾವಿದರಾಗಿ ನಟಿಸ್ತಾ ಇದ್ದೀರಾ ಅಂತ ಹೇಳಿದ್ರಿ. ಸೊ ಹೇಗೆ ಇದನ್ನ ಟೈಮನ್ನು ನೀವು ಅಡ್ಜಸ್ಟ್ಮೆಂಟ್ ಮಾಡ್ತೀರಾ, ತೊಡಗಿಸ್ಕೊಳ್ತೀರಾ ಇದ್ರ ಮಧ್ಯ? ಯಾವ ಥರ ನಾನು ಮಾಡ್ತಾಯಿದ್ದೀನಿ ಅಂದರೆ, ನಮಗೆ SL, CL, EL ಅಂತ ರಜಾಗಳಿದೆ. ಜೊತೆಗೆ ಭಾನುವಾರ ವರ್ಕ್ ಮಾಡಿದ್ರೆ ನಾವು 3 ದಿನದೊಳಗಡೆ 5 ದಿನದೊಳಗಡೆ ಈ ಥರ ಹಿಂದೆ ಮುಂದೆ ರಜೆ ತಗೋಬೋದು. ಈ ಭಾನುವಾರ ಮಾಡಿದ್ರೆ ನೆಕ್ಸ್ಟು ಬುಧವಾರದೊಳಗಡೆ ರಜೆ ತಗೊಳ್ಳೋಕ್ಕೆ ಯಾವುದೋ ಒಂದು ಸೀರಿಯಲ್ಲೋ ಸಿನಿಮಾನ ಬಂತು ಅಂದ್ಕೊಳ್ಳಿ, ಅದು ನಾನು ಅವಾಗ ಹೋಗಿ ಪಾತ್ರ ಮಾಡ್ಕೊತೀನಿ, ಈ ರಜೆ ಹಾಕ್ಕೊತೀನಿ. ಜೊತೆಗೆ SL, CLಗಳು ಹಾಕೋತೀವಿ. ಬಟ್ ನಿಮ್ಮ ಕಂಪ್ನಿ ಕಡೆಯಿಂದ ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ವಾ ಅಂತ? ಸರ್, ಕಂಪ್ನಿಲಿ ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ, ಆದರೆ ಅಬ್ಜೆಕ್ಷನ್ ಏನಿಲ್ಲ. ನಮ್ಮ ಅಂದರೆ ಆಬ್ಸೆಂಟ್ ಆಗಬಾರ್ದು. ನಾವು ಆಬ್ಸೆಂಟ್ ಆಗ್ದೇ ನಾವು ಯಾವುದೋ ಒಂದು ಶಿಫ್ಟಲ್ಲಿ ಬಂದು ಈಗ ಮ್ಯೂಚುವಲ್ ತೊಗೋತೀವಿ. ಈಗ ನೀವು ಫಸ್ಟ್ ಶಿಫ್ಟ್ ಇರ್ತೀರಾ, ನಾನು ಸೆಕೆಂಡ್ ಶಿಫ್ಟ್ ಇರ್ತೀನಿ, ಬೆಳಗ್ಗೆ ಶೂಟಿಂಗ್ ಇರುತ್ತೆ, ಆವಾಗ ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು. ಈಗ ನೈಟ್ ಶಿಫ್ಟ್ ಇದ್ದಾಗ ಅವ್ರದ್ದು ನೈಟ್ ಶಿಫ್ಟ್ ಇರುತ್ತೆ, ನಾನು ಅವ್ರ ನೈಟ್ ಶಿಫ್ಟ್ ನಾನು ಮಾಡ್ಕೊತೀನಿ. ಆಗ ವಾರದಲ್ಲಿ 1 ದಿನ 2 ದಿನ ಅಷ್ಟೇ ಸರ್ ಶೂಟಿಂಗ್ ಇರೋದು. ಆಮೇಲೆ ಏನಂದರೆ, ನಾವು ಸಿನಿಮಾ ಸೀರಿಯಲ್ಲಿಂದ ನಾವು ಜೀವನ ನಡೆಸೋಕ್ಕಾಗಲ್ಲ. ಒಂದೇನೆಂದರೆ, ನಾವಿಲ್ಲಿ ಅದು ನಮಗೆ ಕಾರ್ಖಾನೆಯಲ್ಲಿ ನಾನು ಕಾರ್ಮಿಕ ಆಗಿರೋದು ವೃತ್ತಿ, ಆದರೆ ಇದು ಪ್ರವೃತ್ತಿಯಾಗಿ ತೊಗೊಂಡಿದ್ದೀನಿ ನಾನು. ಅದರಿಂದ ನನಗೆ ಯಾವುದೇ ರೀತಿ ಇಲ್ಲಿ ಒಂದೊಂದರಲ್ಲಿ ಅಮೌಂಟ್ ಬರುತ್ತೆ, ಒಂದೊಂದರಲ್ಲಿ ಬರಲ್ಲ, ಅದೆಲ್ಲದಕ್ಕೂ ನಾವು ಅಡ್ಜಸ್ಟ್ ಹಾಕ್ಕೊಂಡು ಹೋದ್ರೇ ಇಲ್ಲಿ ಉಳ್ಕೊತೀವಿ. ಇವತ್ತು ನನಗೆ ನಮ್ಮ ಸ್ನೇಹಿತರೆ ಕೇಳ್ತಾರೆ, ಏನಪ್ಪ ಇಷ್ಟು ಇಲ್ಲಿ ಸಂಬಳ ಬರುತ್ತೆ, ಏನಕ್ಕೆ ನೀನು ಅಷ್ಟೆಲ್ಲ ಕಷ್ಟ ಬೀಳ್ತೀಯಾ ಅಂತ ಅಂತಾರೆ. ಈಗ ನೀನು ಈ ಮಾತು ಯಾರನ್ನ ಕೇಳ್ತಾ ಇದೆಯಾ? ಈ ಮಾತು ನೀನು ಏನಕ್ಕೆ ಕೇಳಿದೆ ಹೇಳು? ನಾವು ಅಷ್ಟು ಮಾಡಿದ್ದಕ್ಕೆ ತಾನೇ ನೀ ಕೇಳಿದ್ದು ಅಂತ ನಾನು ಹೇಳ್ತೀನಿ ಅವ್ರಿಗೆ. ನೋಡಪ್ಪ, ಈಗ ಒಂದು ಕೆಲಸ ಮಾಡ್ಕೊಂಡು ಹೋದರೆ, ಈಗ ನಾವು ಊರಲ್ಲಿ ಒಂದು ದನ ಎಮ್ಮೆ ಸಾಕಿದ್ದೀವಿ, ಅವು ಮೇಯಿಸ್ತೀವಿ, ಹಾಲು ಕೊಡ್ತವೆ, ಸಗಣಿ ಇಕ್ತವೆ, ಎಲ್ಲ ಮಾಡ್ತವೆ. ಈಗ ಅದಕ್ಕೂ ನಮಗೂ ಏನು ವ್ಯತ್ಯಾಸ? ಆವಾಗ ನಾವಿವತ್ತೇನಾದರೂ ಒಂದು ಸಾಧನೆ ಮಾಡಿದ್ರೆ, ಇವತ್ತು ನನ್ನ ಎಲ್ಲೇ ನಮ್ಮ ರಿಲೇಷನ್ಸು ಇನ್ನೂ ಪಬ್ಲಿಕ್ ಗುರ್ತಿಡಿಯಲ್ಲ. ನನಗೆ ರಿಲೇಷನ್ಸು, ಫ್ರೆಂಡ್ಸು ಯಾವುದೇ ಸಮಾರಂಭಗಳಿಗೆ ಹೋದರೆ, ಯಾವುದೇ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋದರೆ, ಯಾವ ಸೀರಿಯಲ್ ಮಾಡ್ತಾಯಿದ್ದೀರಾ, ಯಾವ ಪಿಕ್ಚರ್ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ. ಅಷ್ಟೇ ನಾನು ಖುಷಿಯಾಗಿದ್ದೀನಿ ಸರ್. ನನಗೆ ಜೀವನದಲ್ಲಿ ಇವತ್ತಲ್ಲ ನಾಳೆ ದುಡ್ಡು ಬರುತ್ತೆ, ನಾವು ಬಾರ್ದು ದುಡ್ಡು ಅಂತ ನಾನು. ಸಿನಿಮಾ ರಂಗದಲ್ಲಿ ನೀವು ಕಾರ್ಯನ ನಿರ್ವಹಿಸ್ತಾ ಇದ್ದೀರಾ, ಎಷ್ಟು ವರ್ಷಗಳಿಂದ ನೀವು ಆಮೇಲೆ ಇದ್ದಿದ್ದು ಒಂದು TV ಒಂದೇ ಇದ್ದಿದ್ದು. ಆ ಟೈಮಲ್ಲಿ ನಾನು ಪ್ರಯತ್ನ ಮಾಡಿ ಬೇಜಾರಾಗಿ ನಾನು ಸೀರಿಯಲ್ನೇ ಬಿಟ್ಬಿಟ್ಟಿದ್ದೆ ಸರ್. ಸಿನಿಮಾ ಸಾಕು ಅಂದ್ಬಿಟ್ಟು 15 ವರ್ಷದಿಂದ ನಾವು ಸಿನಿಮಾಗಳೇ ಪಾತ್ರ ಮಾಡ್ತಾಯಿದ್ದೆ. ಆಮೇಲೆ ಪಾತ್ರ ಮಾಡ್ತಾಯಿದ್ದಾಗ ನಮ್ಮ ಸ್ನೇಹಿತರುಗಳು, ನಾವು ಒಂದು ಸಣ್ಣ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡೋಣ, ನಾವು ಪ್ರಯತ್ನ ಮಾಡೋಣ ಅಂದಾಗ ಒಂದು 4-5 ಸಿನಿಮಾಗಳಿಗೆ ನಾನು ಸಹ ನಿರ್ಮಾಪಕನಾಗಿ ಕೆಲಸ ಮಾಡಿದ್ದೀನಿ. ಯಾವುದು ಸರ್ ಆ ಸಿನಿಮಾ? ಅದು ಫಸ್ಟ್ ಸಿನಿಮಾ ಬಂದು ನಮ್ಮದು ಚದುರಿದ ಕಾರ್ಮೋಡ ಅಂತ. ನಮ್ಮ ಫ್ರೆಂಡು ಗಂಗಾಧರ್ ಅಂದ್ಬಿಟ್ಟು ಅವರು ಅದಕ್ಕೆ ನಾಯಕ ನಟನಾಗಿದ್ದರು. ಅದರಲ್ಲಿ ನಾನು ಹೀರೋ ಮನೆಯಲ್ಲಿ ಕೆಲಸದವನ ಕ್ಯಾರೆಕ್ಟರ್ ಮಾಡಿದೆ. ಜೊತೆಗೆ ನಾನು ಒಂದು ಸಣ್ಣ ಅಮೌಂಟ್ ಅವ್ರಿಗೆ ಸಪೋರ್ಟ್ ಮಾಡಿದೆ. ಒಬ್ಬ ನನ್ನನ್ನು ನಿರ್ಮಾಪಕ ಅಂತ ಅವರು ಫಸ್ಟು ನನಗೆ ರೆಕಗ್ನೈಸ್ ಮಾಡಿದರು. ಅದು ನಮ್ಮ ಚಂದ್ರ ಸುವರ್ಣ ಅಂತ ಕಾರ್ಕಳದವರು, ಅವ್ರ ಪ್ರೊಡಕ್ಷನಲ್ಲಿ ಮಾಡಿದ್ದೆ, ಅವ್ರ ಬ್ಯಾನರಲ್ಲಿ ಮಾಡಿದ್ದು ನಾವು.
ಆದರೆ ಕಾರ್ಕಳದಲ್ಲಿ 20 ದಿನ ಶೂಟಿಂಗ್ ಮಾಡ್ದೋ. ನಾನು 20 ದಿನದಲ್ಲಿ ಒಂದು 4 ಸಲ ಬೆಂಗಳೂರಿಂದ ಬಂದು ಇಲ್ಲಿ 2 ದಿನ ಡ್ಯೂಟಿ ಮಾಡೋದು, ಅಲ್ಲಿಗೊಂದು ದಿನ ಹೋಗೋದು, ಅಲ್ಲಿ 2 ದಿನ ಶೂಟಿಂಗ್ ಮಾಡೋದು, ಇಲ್ಲಿ ಬಂದು 2 ದಿನ ಒಂದು ಡ್ಯೂಟಿ ಮಾಡೋದು, ಈ ಥರ ಮಾಡಿಕೊಂಡು ಆ ಸಿನಿಮಾ ಕಂಪ್ಲೀಟ್ ಆಯಿತು. ಆದರೆ ಸಿನಿಮಾ ಅದು ಸಕ್ಸಸ್ ಆಗಿಲ್ಲ, ರಿಲೀಸ್ ಮಾಡ್ದೋ. ಈಗ ಸಿನಿಮಾಗಳೇ ಜಾಸ್ತಿ ಓಡ್ತಾ ಇಲ್ಲ ಸರ್. ಈಗ ದೊಡ್ಡ ದೊಡ್ಡ ಸಿನಿಮಾಗಳೇ ಹೋಗ್ತಾ ಇಲ್ಲ. ಆದರೆ ನಮ್ಮ ಫ್ರೆಂಡು ಹೇಳೋರು, ಗೌಡ ನಮ್ಮ ಪಿಕ್ಚರ್ 100 ಡೇಸ್ ಹೋಗುತ್ತೆ. ಸರ್ 100 ಡೇಸು ಅದೆಲ್ಲ ನಮ್ಮ ಕೈಲಿಲ್ಲ. ನಾವು ಪಿಕ್ಚರ್ ಮಾಡ್ತಾಯಿದ್ದೀವಿ, ರಿಲೀಸ್ ಮಾಡೋಣ, ಅದು 100 ಡೇಸ್ ಹೋಗುತ್ತೋ 100 ಶೋ ಹೋಗುತ್ತೋ ಅದು ನಮಗೆ ಗೊತ್ತಿಲ್ಲ ಸರ್ ಅಂತ ನಾನು ಅವತ್ತು ಹೇಳ್ತಿದ್ದೆ. ಅವರು ಏನು ಗೌಡ ನೀನು ಒಬ್ಬ ಪ್ರೊಡ್ಯೂಸರು, ನೀನೇ ಹಿಂಗೆ ಹೇಳ್ತೀಯಲ್ಲ ಹೆಂಗೆ ಸರ್? ಪ್ರೊಡ್ಯೂಸರ್ ಆದ ತಕ್ಷಣ ನಮ್ಮ ಪಿಕ್ಚರ್ ಓಡಲಿ ಅಂದ್ಬಿಟ್ರೆ ಏನು ಓಡ್ಬಿಡಲ್ಲ ಸರ್. ಜನ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿದಾಗ ನಾವು ಗೆದ್ದೋ ಅಂತ ಅರ್ಥ. ಅಲ್ಲಿವರೆಗೆ ಏನಿಲ್ಲ ಸರ್ ಅಂತಲೇ ಹೇಳ್ತಾ ಇದ್ದೆ ನಾನು. ಇವಾಗ ಸಿನಿಮಾ ರಂಗಕ್ಕೆ ನಿಮಗೆ ಪಾದಾರ್ಪಣೆ ಹೇಗಾಯಿತು, ಯಾರ ಮುಖಾಂತರ ಆಯಿತು? ಸರ್ ಇಲ್ಲಿ ನಾನು ಹೋಗಿ ಪ್ರಯತ್ನ ಮಾಡ್ತಾ ಇದ್ದಾಗ ಯಾರೂ ಅಷ್ಟು ಬೆಲೆನೇ ಕೊಡ್ತಾ ಇರಲಿಲ್ಲ ಸರ್. ಇವತ್ತು ಬಾ 15 ದಿನಕ್ಕೆ ಬಾ ಅಂತ ಹೇಳೋರು. ಆದರೆ ನಾವು ಹೋಗಿ ನಾನು ಫಸ್ಟ್ ಸಿನಿಮಾ ಬಂದು ನಮ್ಮ ವಿಕ್ಟ್ರಿ ವಾಸು ಅವ್ರದ್ದು ಪಟೇಲ ಅನ್ನೋ ಸಿನಿಮಾದಲ್ಲಿ ಒಂದು ಜಗ್ಗೇಶ್ ಅವ್ರದ್ದು ಅಪೂರ್ವದು ಮದುವೆ ನಡೀತಾ ಇರುತ್ತೆ. ಆ ಮದುವೆನಲ್ಲಿ ಒಂದು ಪುರೋಹಿತನ ಕ್ಯಾರೆಕ್ಟ್ರು, ಅದು ಡೈಲಾಗ್ ಇಲ್ಲ, ಸುಮ್ಮನೆ ಮಂತ್ರ ಹೇಳೋ ಥರ ಅಷ್ಟೇ ಇದ್ದಿದ್ದು. ಅದೊಂದು ಪಾತ್ರ ಫಸ್ಟ್ ಮಾಡಿದೆ. ಆಮೇಲೆ ಹಂಗಂಗೆ ನಡ್ಕೊಂಡು ಹೋಯ್ತು. ಆಮೇಲೆ ಜೋಗಯದಲ್ಲಿ ಮಾಡಿದೆ, ಕಿಲಾಡಿ ಕಿಟ್ಟಿ ಮಾಡಿದೆ, ಆಮೇಲೆ ಅಗ್ರಜ ಮಾಡಿದೆ. ಈ ಥರ ಸುಮಾರು ಒಂದು 150 ಸಿನಿಮಾ ಮಾಡ್ದೋ. ಈಗ ನೀವು ಇದು ಕೇಳಿದ್ರಲ್ಲ, ಯಾವ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೀರಾ ಅಂತ ಕೇಳಿದ್ರಿ. ನಾನು ಇಲ್ಲಿ ನಿರ್ದೇಶಕ ಆಗಬೇಕು ಅಂತ ಫಸ್ಟು ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ದು. ಆದರೆ ಇಲ್ಲಿ ಒಂದು ಓಡಾಟಗಳು, ಅವರ ತೊಡಲಾಟಗಳು ಎಲ್ಲ ನೋಡಿ ನನಗೇ ಬೇಜಾರಾಗ್ಬಿಡ್ತು. ಯಾಕೆಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಪಾಪ ಅಂದರೆ ಅವ್ರಿಗೆ 50 ರೂಪಾಯಿ ಕನ್ವೀನಿಯನ್ಸ್ ಕೂಡ ಕೊಡ್ತಿರ್ಲಿಲ್ಲ. ನಾನು ನೋಡಿದ್ದೀನಿ, ಅದಕ್ಕೆ ನಾನು ಕಣ್ಣಾರೆ ನೋಡಿದ್ದೀನಿ. ಇಲ್ಲಿ ಸಿನಿಮಾದಲ್ಲಿ ಪಾಪಿಗಳು ಯಾರು ಅಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು, ಜೊತೆಗೆ ಹೆಸರು ಮಾಡದೇ ಇರೋವಂಥ ಕಲಾವಿದರು. ಅವ್ರಿಗೆ ಪೇಮೆಂಟೇ ಬರೋಲ್ಲ. ಎಲ್ಲ ವಿಭಾಗಗಳಿಗೂ ಪೇಮೆಂಟ್ ಬರುತ್ತೆ, ಇವ್ರಿಗೆ ಕೊಡಲ್ಲ. ಕನ್ವೀನಿಯನ್ಸ್ ಕೊಡೋಕ್ಕೆ ಕೂಡ ಇವ್ರಿಗೆ ಕೊಡಲ್ಲ. ಈ ಥರ ಇದೆ ಸರ್ ಪರಿಸ್ಥಿತಿ. ಆವಾಗ ನಾನು ಏನು ಮಾಡಿದೆ, ನಾನು ITI ಮಾಡಿದ್ರಿಂದ ಎಸ್ಕಾಟ್ಸ್ಗೆ ವರ್ಕಿಗೆ ಸೇರಿಕೊಂಡೆ. ಅಲ್ಲಿ ನಾನು ಎಂಪ್ಲಾಯಾಗಿ ಅಲ್ಲಿ 3 ವರ್ಷ ಅಂತ ಟ್ರೈನಿಂಗ್ ತೊಗೊಂಡ್ರು ನಮಗೆ. ಅದು ನೋಡಿದ್ರೆ 6.5 ವರ್ಷ 7 ವರ್ಷಕ್ಕೆ ನಮ್ದು ಅಪಾಯಿಂಟ್ ಆಯಿತು. ಈ ಥರ ಎಲ್ಲ ಬಾಧೆ ಬಿದ್ದು ನಾವಿವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ ಸರ್. ಆಮೇಲೆ ನಾನು ಒಂದು 14-15 ವರ್ಷ ಸೀರಿಯಲ್ಲೇ ಮಾಡೋದು ಬೇಡ, ನಾವು ಸಿನಿಮಾನೇ ಮಾಡಬೇಕು. ಸಿನಿಮಾ ಅಂದರೆ ಒಂದು ಕಾದಂಬರಿ ಥರ. ಇವತ್ತು ಸಂತೋಷ್ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ, ನಾಳೆ ನಮ್ಮೂರು ಟೆಂಟಲ್ಲಿ ರಿಲೀಸ್ ಆಗುತ್ತೆ, ನಾಳಿದ್ದು ಅಮೇರಿಕಾದಲ್ಲಿ ಇರುತ್ತೆ. ಈ ಥರ ಅಂದ್ಕೊಂಡು ನಾವು ಸಿನಿಮಾ ಬಿಟ್ಟು ಸೀರಿಯಲ್ ಮಾಡಬಾರ್ದು ಅಂತಲೂ ಒಂದು 13-14 ವರ್ಷ ನಾನು ಮಾಡಿರಲಿಲ್ಲ. ಜೊತೆಗೆ ಏನಾಯ್ತಂದರೆ ಇವಾಗ ಸಿನಿಮಾ ಯಾವುದು ಓಡ್ತಾ ಇಲ್ಲ, ದೊಡ್ಡ ದೊಡ್ಡ ಸ್ಟಾರ್ಗಳವೇ ಸಿನಿಮಾ ಓಡ್ತಾ ಇಲ್ಲ. ಇನ್ನು ನಮ್ಮಂಥವ್ರದ್ದೆಲ್ಲ ಯಾವ ಲೆಕ್ಕ ಅಂದ್ಕೊಂಡು ನಾನು ಈಗ ಲಾಸ್ಟ್ 2023 ಫೆಬ್ರವರಿಯಿಂದ ಸೀರಿಯಲ್ ಕಡೆ ಬಂದೆ. ಯಾವ ಸೀರಿಯಲ್ಲು ಮಾಡ್ತಾ ಇದ್ದೀರಾ? ಅದರಲ್ಲಿ ಪ್ರಮುಖ ಪಾತ್ರ ಯಾವ ಸೀರಿಯಲಲ್ಲಿ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಸರ್ ಈಗ ನಾನು ಸುಮಾರು ಎಂಟ್ರಿ ತಗೊಂಡ್ಮೇಲೆ ಸೇವಂತಿ ಅಂತ ಸೀರಿಯಲಲ್ಲಿ ಫಸ್ಟು ಮಾಡಿದೆ. ಅದರಲ್ಲಿ ಒಂದು ಈಗ ಒಬ್ಬರನ್ನ ಗಂಡ ಹೆಂಡ್ತಿನ ಕಿಡ್ನಾಪ್ ಮಾಡಿರ್ತಾರೆ. ಅದು ಒಂದು ಸಮಾಜ ಸೇವಕನ ಕ್ಯಾರೆಕ್ಟ್ರ್. ನಾವು ಹೋಗ್ತಾ ಇರ್ತೀವಿ ಕಾರಲ್ಲಿ, ಆವಾಗ ಅವ್ರನ್ನ ಸೇಫ್ ಮಾಡಿ ಅವ್ರ ಮನೆಗೆ ಕರ್ಕೊಬಂದು ಬಿಡೋ ಥರ ಒಂದು ಕ್ಯಾರೆಕ್ಟರ್ ಮಾಡಿದೆ. ಅದೊಂದು 3 ಡೇಸ್ ಮಾಡಿದೆ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಪುನಃ ಈಗ ನಮ್ಮ ಲಚ್ಚಿ ಅನ್ನೋ ಸೀರಿಯಲಲ್ಲಿ ನಾನೊಂದು PC ಕ್ಯಾರೆಕ್ಟರ್ ಮಾಡಿದೆ. ಅದು 2 ಡೇಸ್ ಅಂದಿದ್ದ ಕ್ಯಾರೆಕ್ಟ್ರು ಸುಮಾರು 1 ಇಯರ್ ಬಂತದು. 1 ಇಯರ್ ಒಳಗಡೆ ನಾನೊಂದು 25-30 ಡೇಸ್ ಮಾಡಿದೆ ಅದರಲ್ಲಿ. ಅದು ಬಿಟ್ಟರೆ ಇವಾಗ ಭಾಗ್ಯಲಕ್ಷ್ಮಿ, ಆಮೇಲೆ ಭಾಗ್ಯಲಕ್ಷ್ಮಿಲಿ ಪಕ್ಕದ ಮನೆಯವರ ಕ್ಯಾರೆಕ್ಟ್ರು. ಈಗ ತಾಂಡವು ಇವರು ಇರ್ತಾರಲ್ಲ, ಹೀರೋ ಹೀರೋಯಿನ್ನು ಅವ್ರ ಮನೆ ಪಕ್ಕದ ಮನೆ ಕ್ಯಾರೆಕ್ಟ್ರು. ಅದರಲ್ಲಿ ಅವ್ರದ್ದು ಏನಾದ್ರು ಫಂಕ್ಷನ್ಗಳಾದರೆ, ಅವ್ರಿಗೇನಾದ್ರು ಫ್ಯಾಮಿಲಿಯಲ್ಲಿ ತೊಂದರೆ ಆದರೆ ನಾವು ಹೆಲ್ಪ್ ಮಾಡೋ ಥರ ಒಂದು ಕ್ಯಾರೆಕ್ಟ್ರು. ಸರ್, ಮತ್ತೆ ಬೇರೆ ಬೇರೆ ಯಾವುದಂಥ ಸೀರಿಯಲ್ಗಳನ್ನ ನೀವು ನಟಿಸಿದ್ದೀರಾ? ಪ್ರಮುಖ ಪಾತ್ರಗಳು ಯಾವ್ಯಾವ್ದು ಮಾಡಿದ್ದೀರಾ, ಅದ್ರ ಬಗ್ಗೆ ಮಾಹಿತಿ. ಸರ್ ನಾನಿವಾಗ ರೀಸೆಂಟಾಗಿ ಕರಿಮಣಿ ಅನ್ನೋ ಸೀರಿಯಲ್ನಲ್ಲಿ ಒಂದು ಅಡುಗೆ ಭಟ್ಟನ ಕ್ಯಾರೆಕ್ಟ್ರ್ ಮಾಡಿದೆ. ಅದು ತುಂಬ ಚೆನ್ನಾಗಿ ಬಂತು. ಅದನ್ನು ನೋಡಿ ಸುಮಾರು ಜನ ಸ್ನೇಹಿತರುಗಳು, ಅಭಿಮಾನಿಗಳು ನಾನೆಲ್ಲೇ ಸಿಕ್ಕಿದ್ರು ನಿಂತು ಮಾತಾಡಿಸ್ತಿದ್ರು. ಇವಾಗ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ನಾನು ಒಂದು ಸೆಕ್ಯೂರಿಟಿ ಕ್ಯಾರೆಕ್ಟ್ರನ್ನು ಮಾಡಿದೆ.
ಅದು ತುಂಬ ನನಗಿಷ್ಟ ಆಯಿತು. ಯಾವ ಸೀರಿಯಲಲ್ಲಿ ಮಾಡ್ತಾ ಇದ್ದೀರಾ, ಪ್ರಮುಖ ಪಾತ್ರ ವಹಿಸ್ತಿದ್ದೀರಾ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಇನ್ನೂ ನನಗೆ ಸೀರಿಯಲ್ಗಳಲ್ಲಿ ಪ್ರಮುಖ ಪಾತ್ರ ಸಿಗ್ತಾ ಇಲ್ಲ. ಏನಿದ್ರು ಒಂದು 2 ಡೇಸು 3 ಡೇಸು 5 ಡೇಸು ಈ ಥರ ಪಾತ್ರಗಳು ಮಾಡ್ತಾಯಿದ್ದೀನಿ. ಈಗ ಮದುವೆ ಮಾಡಿಲ್ಲ ಅಂದ್ಬಿಟ್ಟು. ಹೌದು ಸರ್, ನಿಮ್ಮ ಕನ್ಸರ್ನ್ ನಮ್ಗೆ ಅರ್ಥ ಆಗುತ್ತೆ. ಈಗಿನ ಕಾಲದ ಹುಡುಗರು ಫ್ರೀಡಮ್ಮು, ಬ್ಯಾಚುಲರ್ ಲೈಫು ಅಂತ ಮದುವೆ ಕಡೆ ಇಂಟ್ರೆಸ್ಟೇ ತೋರಿಸ. ವೀಕ್ಷಕರೇ, ನಾನಿವಾಗ ಗಟ್ಟಿಮೇಳ, ಆಮೇಲೆ ಕರಿಮಣಿ ಈ ಸೀರಿಯಲ್ಗಳಲ್ಲಿ ನಾನು ಅಡುಗೆ ಭಟ್ಟನ ಪಾತ್ರ ಮಾಡಿದ್ದೀನಿ. ಆಮೇಲೆ ಇವಾಗ ರೀಸೆಂಟಾಗಿ ಬರ್ತಾ ಇರೋವಂಥ ಹೊಸ ಸೀರಿಯಲು ಜಿ ಕನ್ನಡದು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲಲ್ಲಿ ನಾನು ಸೆಕ್ಯೂರಿಟಿ ಗಾರ್ಡ್ ಕ್ಯಾರೆಕ್ಟ್ರ್ ಮಾಡಿದೆ. ಅದು ಒಂದು ಮಿನಿಸ್ಟ್ರು ಮನೆ ಮದುವೆ ನಡೀತಾ ಇರುತ್ತೆ. ಅಲ್ಲಿಗೆ ನಮ್ಮ ಬಾಲರಾಜ್ ಅವರು, ಅಪೂರ್ವ ಅವರು ಹೀರೋ ತಂದೆ ತಾಯಿ ಕ್ಯಾರೆಕ್ಟ್ರ್ ಮಾಡಿದ್ದಾರೆ. ಅವರು ಮದುವೆಗೆ ಬಂದಾಗ ಅವ್ರ ಹತ್ರ ಇನ್ವಿಟೇಷನ್ ಇರಲ್ಲ. ಆ ಇನ್ವಿಟೇಷನ್ ಇಲ್ಲದೇ ಇರೋ ಕಾರಣಕ್ಕೆ ಅವ್ರನ್ನ ತಡೆದು ನಾನು ಅಡ್ಡಗಟ್ಟಿ ಅವ್ರನ್ನ ಒಳಗಡೆ ಬಿಡಲ್ಲ. ಆವಾಗ ಅಲ್ಲಿ ಏನೇನು ಸಿಚುಯೇಷನ್ ನಡೆಯುತ್ತೆ. ಆಮೇಲೆ ಈಗ ನಮ್ಮ ಚಿಕ್ಕ ಹುಡುಗ ಅಂದರೆ ನಮ್ಮ ಚೇತನ್ ಅಂತ ನಮ್ಮ ಹುಡುಗನೇ, ಅವನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ. ಅವನು ಒಂದು ಸಿನಿಮಾ ಮಾಡಬೇಕಣ್ಣ, ಚೀತು ಸಂಘ ಅಂತ. ಅದರಲ್ಲಿ 4 ಜನ ಮೇಯ್ನ್ ರೋಲ್ ಬರುತ್ತೆ. ಅದರಲ್ಲಿ ನಿಮ್ಮದೇ ಸೀನಿಯರು ಅಂತ ಕ್ಯಾರೆಕ್ಟ್ರಣ್ಣ. ಅದು ಸೀನಿಯರು, ಜೂನಿಯರು, ಅಧ್ಯಕ್ಷ, ಉಪಾಧ್ಯಕ್ಷ ಅಂತ ಈ ಥರ ಪಾತ್ರಗಳಿದೆ. ಅದರಲ್ಲಿ ನೀವು ಸೀನಿಯರು. ಅದರಲ್ಲಿ ಏನಂದರೆ ಅವರು ನನಗೆ ಮದುವೆ ಮಾಡೋಕ್ಕೆ ಹೆಣ್ಣು ನೋಡೋಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಎಲ್ಲೂ ಸೆಟ್ ಆಗಲ್ಲ. ಯಾಕೆ ಅಂದರೆ ಅದು ಏಜ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಸೆಟ್ ಆಗಲ್ಲ. ಜೊತೆಗೆ ಅವರು ನನಗೆ ಆ ಸಿನಿಮಾ ಥ್ರೂಔಟ್ ಸಿನಿಮಾ ಚೀತು ಸಂಘ ಅಂದರೆ ಏನಂದರೆ ಚಿಂತೆ ಇಲ್ಲದ ತುಂಡೈಕ್ಳು ಸಂಘ ಅಂತ ಅದು ಟೈಟ್ಲು, ಸಬ್ ಟೈಟ್ಲು. ಅದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ಈಗ ಅದು ಸೆನ್ಸಾರು ಆಗಿದೆ, ಈಗ ರಿಲೀಸ್ಗೆ ರೆಡಿ ಆಗ್ತಾಯಿದೆ. ಅದ್ರ ಜೊತೆಗೆ ಕಂತ್ರಿ ಬಾಯ್ಸ್ 2 ಅನ್ನೋ ಸಿನಿಮಾಗೆ ನಾನು ಒಬ್ಬ ಸಹ ನಿರ್ಮಾಪಕ ಆಗಿದ್ದೀನಿ. ಅದರಲ್ಲೂ 4 ಜನ ಹುಡುಗರುಗಳು ನನಗೇನೇನು ಕಾಟ ಕೊಡ್ತಾರೆ. ಆದರೆ ಅವರು ನನ್ನ ಮನೆಗೆ ಬಂದು ಉಳ್ಕೊತಾರೆ. ಆದರೆ ಆ ಮನೆ ನನಗೆ ಮದುವೆ ಮಾಡ್ಸೋಕ್ಕೆ ಬಿಡಲ್ಲ ಅವರು. ಯಾಕೆಂದರೆ ಮದುವೆ ಆಗ್ಬಿಟ್ರೆ ಅವರೆಲ್ಲ ಮನೆ ಖಾಲಿ ಮಾಡಿ ಹೋಗ್ಬೇಕಾಗತ್ತಲ್ಲ. ಆ ಒಂದು ರೀಸನ್ಗೆ ಅವರು ನನ್ನ ಜೊತೆಲೇ ಇದ್ದುಕೊಂಡು ನನಗೆ ಕಾಟ ಕೊಟ್ಕೊಂಡು ಅದರಲ್ಲೂ ಒಂದು ಒಳ್ಳೆಯ ಪಾತ್ರ ಮಾಡಿದ್ದೀನಿ. ನಮ್ಮ ಹೇಮಂತ್ ಗೌಡರು ಅದಕ್ಕೆ ನಿರ್ಮಾಪಕರು, ನಿರ್ದೇಶಕರು. ಅದರಲ್ಲಿ ನಾನು ಸಹ ನಿರ್ಮಾಪಕ ಆಗಿದ್ದೀನಿ. ಒಂದು ನನಗೆ ಮನಸ್ಸಿಗೆ ತೃಪ್ತಿ ಇದೆ ಸರ್. ಇವಾಗ ಸಿನಿಮಾ ಕ್ಷೇತ್ರ ಕಿರುತೆರೆಯಲ್ಲಿ ನೀವು ಸಕ್ರಿಯವಾಗಿ ತೊಡ್ಕೊಂಡಿದ್ದೀರಾ, ಆಮೇಲೆ ಅದ್ರ ಮಧ್ಯ ವೃತ್ತಿನೂ ಕೂಡ ನೀವು ಮಾಡ್ತಾ ಇದ್ದೀರಾ. ಕುಟುಂಬಕ್ಕೆ ನೀವು ಹೇಗೆ ಸಮಯನ ಮೀಸಲಿಡ್ತೀರಾ ಸರ್? ಕುಟುಂಬಕ್ಕೆ ಟೈಮ್ನ ಯಾವ ಥರ ಕೊಡ್ತೀರಾ ಅಂದರೆ, ಈಗ ನಾವು ರಜೆ ಇದ್ದಾಗ, ಶೂಟಿಂಗ್ ಇಲ್ಲದೆ ಇದ್ದಾಗ 1-2 ದಿನಕ್ಕೆ 3 ದಿನಕ್ಕೆ ನಮ್ಮದು ಚನ್ನಪಟ್ಟಣ ಹತ್ರ ಸಿಂಗರಾಜಿಪುರ ಊರಿಗೆ ನಾನು, ನಮ್ಮ ಮಿಸಸ್ಸು, ಮಗಳು ಹೋಗಿ ಬರ್ತಾ ಇರ್ತೀವಿ. ಜೊತೆಗೆ ನಮ್ಮ ತಂಗಿರು, ತಮ್ಮ, ನಮ್ಮ ರಿಲೇಷನ್ಸ್ ಮನೆಗಳಿಗೂ ಹೋಗಿ ಬರ್ತಾ ಇರ್ತೀವಿ. ನನಗೇನು ಒಂದು ಅಡಚಣೆ ಅನಿಸಿಲ್ಲ ಸರ್ ಇದು. ಯಾಕೆಂದರೆ ಎಲ್ಲರೂ ನನಗೆ ನೀನು ಎಲ್ಲ ಒಂದು ಆಕ್ಟಿವ್ ಆಗಿದ್ದೀರಾ, ಮಾಡೋಣ ಪಾತ್ರಗಳು ಮಾಡಿ, ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಅಂತ ಇದ್ದಾಗ ಅದು ನನಗೆ ಒಂಥರ ಉತ್ಸಾಹ ಬರುತ್ತೆ ಸರ್. ಅದರಿಂದ ನನಗೆ ಯಾವತ್ತೂ ತೊಂದರೆ ಅಂತ ಅನಿಸಿಲ್ಲ. ನಾನು ಫ್ಯಾಮಿಲಿಗೂ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ, ನಾನು ಊರ ಕಡೆನೂ ಹೋಗ್ತಾಯಿದ್ದೀನಿ. ಜೊತೆಗೆ ಕೆಲಸ ಅಂತೂ ಒಂದು ಹೇಳ್ಬೇಕಂದ್ರೆ, ನಮ್ಮದು ಮದುವೆ ಆದ ಟೈಮಲ್ಲಿ ನಮ್ಮ ಮಿಸ್ಸಸ್ಗೆ ಹೇಳಿದ್ರಂತೆ ಕೆಲವರು, ಹುಡುಗ ಕೆಲಸಕ್ಕೆ ಹೋಗಲ್ಲಂತೆ, ನಾನು ಯಾವಾಗೂ ಪಿಕ್ಚರು ಧಾರಾವಾಹಿ ಅಂದ್ಕೊಂಡು ಓಡಾಡ್ತಾನಂತೆ ಅಂತ. ಆದರೆ ಇವತ್ತು ಅವಳು ನಮ್ಮ ಮಿಸ್ಸಸ್ ಹೇಳ್ತಾಳೆ, ನೀನೆಲ್ಲಪ್ಪ ರಜೆ ಆಗ್ತೀಯಾ, ಅವ್ರು ಯಾರೋ ಮುಂಡೆ ಮಕ್ಳು ಹೇಳಿದರು, ಅವ್ರು ಮಾತು ಕಟ್ಕೊಂಡಿದ್ರೆ ನಾನು ಇವತ್ತು ನಿನ್ನ ಕಳ್ಕೊತಿದ್ದೆ ಅಂತ ಅಂತಾಳೆ ಅವಳು. ಅದಕ್ಕೆ ನಾನು ಹೇಳ್ದವ್ರ ಮಾತೆಲ್ಲ ಕೇಳೋಕೆ ಹೋಗಬೇಡ. ಆಮೇಲೆ ನಾನು ಅದು ಹೇಳಿದೆ ನಮ್ಮ ಮಿಸ್ಸಸ್ಗೆ, ಈ ಥರ ಇದೆ ಕಣೆ, ಎಲ್ಲ ನಾವು ಹೋದ ತಕ್ಷಣ ಯಾರೂ ನಿನ್ನ ಬಾಪ ದೊಡ್ಡ ಕಲಾವಿದ ಅಂತ ಯಾರೂ ಚಾನ್ಸ್ ಕೊಡಲ್ಲ, ಈ ಥರ ಇರುತ್ತೆ. ಅದರಲ್ಲೂ ಒಳ್ಳೆಯವರಾದರೆ ನಾವೇನೋ ಎಲ್ಪ್ ಮಾಡಿದ್ದೀವಿ ಅಂತ ಅವರು ಒಂದು ಪಾತ್ರ ಕೊಟ್ಟು ನಮಗೆ ಋಣ ತೀರ್ಸೋರು ಇದ್ದಾರೆ. ಕೆಲವರು ಏನು ಮಹಾ ಮಾಡಿಬಿಟ್ಟಿದ್ಯಪ್ಪ ನೀನು, ಏನು ಮಹಾ ಕೊಟ್ಬಿಟ್ಟಿದ್ಯಾ ಅಂತ ಹೇಳಿರೋರು ಇದ್ದಾರೆ. ಅವ್ರ ಹೆಸರೆಲ್ಲ ಬೇಡಿ. ಆದರೆ ನಮ್ಮ ಗಂಗಾಧರು, ನಮ್ಮ ಮಿಸ್ಸಸ್ ಕಡೆಯಿಂದ ನಾನು ತಿರ್ಗಾ ರೀಎಂಟ್ರಿ ತಗೊಂಡು ಈಗ ನಾನು ಒಂದು ಒಳ್ಳೆಯ ಪೊಸಿಷನಲ್ಲಿ ಮಾಡ್ತಾಯಿದ್ದೀನಿ ಸರ್ ಪಾತ್ರಗಳು. ಇವಾಗ ಸಿನಿಮಾದಲ್ಲಿ ನೀವು ಯಾವ ನಾಯಕ ನಟರೊಂದಿಗೆ ನೀವು ನಟಿಸಿದ್ದೀರಾ, ಕೆಲಸ ಮಾಡಿ ಸರ್? ನಾನು ಜಗ್ಗೇಶ್ ಅವ್ರ ಜೊತೆ ಒಂದು 2-3 ಸಿನಿಮಾ ಮಾಡಿದ್ದೀನಿ. ಅಗ್ರಜ, ಪಟೇಲ, ಈ ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದೀನಿ. ಆಮೇಲೆ ಲೂಸ್ ಮಾಧವ್ರ ಜೊತೆ, ಯೋಗಿ ಅವ್ರ ಜೊತೆ, ಪುಂಡ, ಯಕ್ಷ, ಧೂಳು, ಈ ಥರ ಸಿನಿಮಾಗಳು ಮಾಡಿದ್ದೀನಿ. ಆಮೇಲೆ ಶಿವಣ್ಣವ್ರ ಜೊತೆನೂ ಜೋಗಯ್ಯ ಸಿನಿಮಾ ಮಾಡಿದ್ದೀನಿ. ಪುನೀತ್ ಅವ್ರ ಜೊತೆನೂ 1-2 ಸಿನಿಮಾ ಮಾಡಿದ್ದೀನಿ. ಪೃಥ್ವಿ, ಆಮೇಲೆ ಇನ್ನೊಂದು ಯಾರೇ ಕೂಗಾಡಲ್ಲಿ.
ಹಾಂ. ಅದು ಬಿಟ್ಟರೆ ಇವಾಗ ಶ್ರೀಮಂತ ಅಂತ ಸಿನಿಮಾ, ಅದರಲ್ಲಿ ನಾನು ಸುಮಾರು 60 ಡೇಸ್ ಶೂಟಿಂಗ್ ಮಾಡಿದೆ ಸರ್. ಅದು ಹಾಸನ್ನು ಕೊಳ್ಳೇಗಾಲ ಎಲ್ಲ. ಅವರು ಹಾಸನ್ ರಮೇಶ್ ಅಂದ್ಬಿಟ್ಟು ನಮ್ಮ ಜೊತೆನೇ ವರ್ಕ್ ಮಾಡ್ತಾಯಿದ್ರು. ಅವರು ನಾನು ಸಿನಿಮಾ ಮಾಡಲೇಬೇಕು ಅಂತ ಕೆಲಸಕ್ಕೆ ರಿಸೈನ್ ಕೊಟ್ಟು ಬಂದು ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾದಲ್ಲಿ ನಾನು ಒಂದು 20-25 ದಿನ ಪಾತ್ರ ಮಾಡಿದ್ದೀನಿ ಸರ್. ಹಳ್ಳಿ ರೈತರ ಕ್ಯಾರೆಕ್ಟರ್ ಅದು. ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ಚರಣ್ ರಾಜ್ ಅವ್ರ ಜೊತೆ, ರಾಜು ತಾಳಿಕೋಟೆ ಅವ್ರ ಜೊತೆ, ರಮೇಶ್ ಭಟ್ ಅವ್ರ ಜೊತೆ, ಆಮೇಲೆ ನಮ್ಮ ಕುರಿ ರಂಗ, ಡುಮ್ಮಗಿರಿ ಇವ್ರ ಜೊತೆ ಎಲ್ಲ ಪಾತ್ರ ಮಾಡಿದ್ದೀನಿ ಸರ್. ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾನೂ ರಿಲೀಸ್ ಆಯಿತು. ಚೆನ್ನಾಗಿದೆ ಸರ್ ಸಿನಿಮಾ. ನಿಮ್ಮ ಅಂದರೆ ಇಷ್ಟು ಅನುಭವನ ಪಡ್ಕೊಂಡಿದ್ದೀರಾ, ಮುಂದಿನ ಯೋಜನೆಯ ಬಗ್ಗೆ ಹೇಳಿ ಸರ್. ಸರ್, ಮುಂದಿನ ಯೋಜನೆ ಅಂದರೆ ನಾವು ನಟನಾಗಿ ಬರಬೇಕು, ನಿರ್ದೇಶಕನಾಗಬೇಕು ಅಂತ ಬಂದವರು ಇವತ್ತು ಮಾಡಿದ್ದೀವಿ. ಆದರೆ ಇನ್ನೂ ನಾವು ಸಕ್ಸಸ್ಫುಲ್ ಕಂಡಿಲ್ಲ. ಆದರೆ ಇವತ್ತಲ್ಲ ನಾಳೆ ಕಾಣ್ತೀವಿ ಅನ್ನೋ ಒಂದು ಆಶಾದಾಯಕವಾದ ಒಂದು ಉದ್ದೇಶದಿಂದ ಪಾತ್ರಗಳು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸರ್. ಯಾವ್ದು ಸಿಗುತ್ತೆ ಅದು ಮಾಡ್ತಾಯಿದ್ದೀನಿ. ಆಮೇಲೆ ಈಗೂ ನಮ್ಮ ಫ್ರೆಂಡ್ಸು ಬನ್ನಿ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಕರೀತಾರೆ. ಈಗ ರೀಸೆಂಟಾಗಿ ನಮ್ಮದು DSS ಅನ್ನೋ ಒಂದು ಸಿನಿಮಾನೂ ರಿಲೀಸ್ ಆಯಿತು. ಅದರಲ್ಲೂ ಒಂದು ಪಾತ್ರ ಮಾಡಿದೆ. ಸಿನಿಮಾ ಚೆನ್ನಾಗಿ ಬಂತು. ಆಮೇಲೆ ಈಗ ನಿನ್ನೆ ಒಂದು ಎಸ್ ಫಾರ್ ಸೈಲೆನ್ಸ್ ಅಂತ ? ಅದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಅದು ಮೊನ್ನೆ ಟ್ರೈಲರ್ ರಿಲೀಸ್ ಆಯಿತು. ಸಿನಿಮಾ ಇನ್ನು ನೆಕ್ಸ್ಟ್ ಮಂತ್ ಇಲ್ಲ ಆಚೆ ಮಂತಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಸಿನಿಮಾಗಳೇನು ಸರ್, ಈಗ ತಿಂಗಳಿಗೆ ನಾನು ಸೀರಿಯಲ್ ಕಡೆ ಬಂದಮೇಲೆ ತಿಂಗಳಲ್ಲಿ ಒಂದು 8ರಿಂದ 10 ದಿನ 5 ದಿನ ಈ ಥರ ಪಾತ್ರಗಳು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ದೊರೆ ಬಂದವ್ರೆ, ಬಡ್ಡಿ ದುಡ್ಡು ಕೊಟ್ಟಿದ್ಯಾ ನೀನು? 3 ತಿಂಗಳಿಂದ ಬಡ್ಡಿ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಬಂದಿರ್ಬೇಕು. ಕಾಸಿಲ್ಲ ಅಂತ ಹೋಗಿ ಕಾಲು ಬೀಳು. ಮಧ್ಯ ಒಂದು 2 ದಿನ 3 ದಿನ ತಿಂಗಳಲ್ಲಿ ಒಂದೊಂದು ದಿನ ಈ ಥರ ಸಿನಿಮಾಗಳು ಬರ್ತಾಯಿದೆ. ಮಾಡ್ತಾಯಿದ್ದೀನಿ ಸರ್. ಇವಾಗ ಅಂದರೆ ಇವಾಗ ನೀವು ಸಿನಿಮಾ, ಕಿರುತೆರೆ ಆಗಿರ್ಬೋದು, ಆಮೇಲೆ ವೃತ್ತಿನಲ್ಲಿ ಇದ್ಕೊಂಡು ಈ ಮೂರನ್ನು ಸೇರಿಸ್ಕೊಂಡು ಆಮೇಲೆ ಮನೆ ಕಡೆ ಗಮನ ಕೊಡಬೇಕು, ಊರಲ್ಲಿ ಮನೆ ಕಡೆ ಕೂಡ ಗಮನ ಕೊಡಬೇಕು. ತುಂಬ ಕಷ್ಟವಾದ ಪರಿಸ್ಥಿತಿ ಅಲ್ವಾ? ಹಾಗೆ ಇವಾಗ ಪೀಳಿಗೆಯವರು ವೃತ್ತಿನಲ್ಲಿ ಇದ್ದುಕೊಂಡು ಸಿನಿಮಾ ಹಾಗೂ ಕಿರುಕ್ಷೇತ್ರದಲ್ಲಿ ಬರಬೇಕು ಅಂತಂದರೆ ನಿಮ್ಮ ಕಿವಿ ಮಾತೇನು ಅವರಿಗೆ? ಸರ್, ಇದು ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು, ರಂಗಭೂಮಿ ಇರ್ಬೋದು, ಯಾರಪ್ಪನ ಮನೆ ಸ್ವತ್ತು ಅಲ್ಲ. ಅವ್ರವ್ರ ಪ್ರಯತ್ನ ಪಡಬೇಕು ಸರ್. ಪ್ರಯತ್ನ ಪಡಬೇಕು. ಆಮೇಲೆ ಇವತ್ತು ಸಿಕ್ಕಲಿಲ್ಲ, ನಾಳೆ ಸಿಕ್ಕಲಿಲ್ಲ ಅಂದ್ಬಿಟ್ಟು ಡಿಸ್ಟರ್ಬ್ ಆದರೆ ಅದು ಅವ್ರಿಗೆ ಲಾಸ್. ಈಗ ನಾನು ಹಂಗೆ ಅಂದ್ಕೊಂಡೆ, ಸೀರಿಯಲ್ಲೇ ಮಾಡೋದು ಬೇಡ, ನಾನು ಸಿನಿಮಾನೇ ಮಾಡ್ಬೇಕು ಅಂದ್ಕೊಂಡು 13-14 ವರ್ಷ ಲಾಸ್ ಮಾಡಿಕೊಂಡೆ ಅನಿಸುತ್ತೆ ನಾನು. ಅದರಿಂದ ನಾನು ಹೇಳೋದು, ಹೊಸಬ್ರು ಬನ್ನಿ, ಇಲ್ಲಿ ಹೊಸ ಚಿಗುರು ಬರ್ತಾ ಇರಬೇಕು, ಹಳೆ ಮರ ಒಯ್ತಾ ಇರಬೇಕು ಅಂತ ಹೇಳ್ತಾರಲ್ಲ. ಹೊಸ ನೀರು ಬರ್ತಾ ಇದ್ದರೆ ಹಳೆ ನೀರು ಕೊಚ್ಕೊಂಡು ಹೋಗ್ತಾ ಇರ್ತದೆ ಅಂತ ಹೇಳ್ತಾರೆ. ಅದೇ ಥರ ಹೊಸ ಆರ್ಟಿಸ್ಟ್ಗಳು ಬರಬೇಕು. ಚಿತ್ರರಂಗ ಇರ್ಬೋದು, ನಮ್ಮ ಸೀರಿಯಲ್ ರಂಗ ಇರ್ಬೋದು, ಡ್ರಾಮಾ ಇರ್ಬೋದು, ಇಲ್ಲಿ ಹೊಸ ಪ್ರತಿಭೆಗಳು ಬರ್ತಾರೆ. ಆದರೆ ಇದನ್ನೇ ನಂಬಿಕೊಂಡು ಜೀವನ ಮಾಡೋಕ್ಕಾಗಲ್ಲ ಸರ್. ಜೊತೆಗೆ ಏನಾದರೂ ಒಂದು ಆಲ್ಟರ್ನೇಟು ವರ್ಕ್ ಮಾಡಿಕೊಂಡು, ಒಂದು ಪಾರ್ಟ್ ಟೈಮ್ ಜಾಬೋ, ಇಲ್ಲ ಏನೋ ಒಂದು ಜಾಬೋ, ಇಲ್ಲ ಒಂದು ಫೈನಾನ್ಸ್ ವ್ಯವಹಾರ ಮಾಡಿಕೊಂಡು ನೀವು ನಿಮ್ಮ ಆಸೆಗಳ್ನ ಈಡೇರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಯಾರೇ ಇನ್ನೊಂದು ನಾನು ಹೇಳೋದೇನೆಂದರೆ, ನಿನ್ನೆ ಮೊನ್ನೆ ಬಂದು ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಒಂದು ಕಮ್ಮಿ ಅಂದರೂ ಒಂದು 15-20 ವರ್ಷ ಹಿಡಿಯುತ್ತೆ ಸರ್. ನಾವು ಇಲ್ಲಿ ಸಿನಿಮಾದಲ್ಲಿ ಬಂದು ಒಂದು ಒಳ್ಳೆ ನಟನಾಗಬೇಕು, ಒಳ್ಳೆ ನಿರ್ದೇಶಕನಾಗಬೇಕು ಅಂದರೆ ಕಮ್ಮಿ ಅಂದರೂ 10-15 ವರ್ಷ ಟೈಮ್ ಹಿಡಿಯುತ್ತೆ. ಅದರಿಂದ ನೀವು ಇವತ್ತು ಬಂದು ನಾಳೆ ಏನೂ ಆಗಲ್ಲ ಸರ್. ಇಲ್ಲಿ ಹಂಗಿದ್ದವರು ಬರಲೇಬೇಡಿ. ನಾವು ಇವತ್ತಲ್ಲ ನಾಳೆ ಮಾಡಬೇಕಂದವರು ಬನ್ನಿ, ಒಳ್ಳೇದಿದೆ. ಕೆಲವರು ಸಿನಿಮಾ ಸರಿ ಇಲ್ಲ, ಇದು ಸರಿ ಇಲ್ಲ ಅಂತಾರೆ ಸರ್. ಈಗ ನಮ್ಮ ಫ್ಯಾಕ್ಟ್ರಿನಲ್ಲೂ ಕೆಲವರು ಇದ್ದಾರೆ, ಪಕ್ಕದ ಮನೆಯಲ್ಲೂ ಇದ್ದಾರೆ. ಎಲ್ಲ ಅವ್ರ ಹತ್ರ ನಾವು ಹಣಕಾಸು ವ್ಯವಹಾರ ಮಾಡಿದಾಗ ಅವ್ರ ಯೋಗ್ಯತೆ ಗೊತ್ತಾಗುತ್ತೆ ಹೊರತು, ನಾವು ಸುಮ್ಮನೆ ಇದ್ದರೆ ಆಯ್ ಬಾಯ್ ಅಂದ್ಕೊಂಡಿದ್ರೆ ಏನೂ ಗೊತ್ತಾಗಲ್ಲ. ಇದು ಅದೇ ಥರ. ನೀವು ಬನ್ನಿ, ಸಕ್ಸಸ್ ಕಾಣ್ತೀರಾ. ಪ್ರಯತ್ನ ಮಾತ್ರ ಬಿಡಬೇಡಿ, ಅಷ್ಟು ನಾನು ಹೇಳ್ತೀನಿ ಸರ್. ಓಕೆ. ಇವಾಗ ನೀವು ಯಾವ ರೀತಿಯ ಪಾತ್ರಗಳನ್ನು ಮಾಡಬೇಕು ಅಂತ ಇಷ್ಟಪಟ್ಟಿದ್ದೀರಾ? ಸರ್, ನಾನು ಇಲ್ಲಿವರೆಗೆ ಎಲ್ಲ ರೀತಿ ಪಾತ್ರನೂ ಮಾಡಿದ್ದೀನಿ. ಎಲ್ಲ ರೀತಿ ಪಾತ್ರಗಳು ಅಂದರೆ ಅಡುಗೆ ಭಟ್ಟನ ಕ್ಯಾರೆಕ್ಟರ್ ಮಾಡಿದ್ದೀನಿ, ಸೆಕ್ಯೂರಿಟಿ ಕ್ಯಾರೆಕ್ಟರ್ ಮಾಡಿದ್ದೀನಿ, ಹಳ್ಳಿ ರೈತನ ಕ್ಯಾರೆಕ್ಟರ್ ಮಾಡಿದ್ದೀನಿ, ಪಟೇಲನ ಕ್ಯಾರೆಕ್ಟರ್ ಮಾಡಿದ್ದೀನಿ, ಗೌಡನ ಕ್ಯಾರೆಕ್ಟರ್ ಮಾಡಿದ್ದೀನಿ, ಒಂದು ಪ್ರೊಫೆಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಥರ ಎಲ್ಲ ಪಾತ್ರನೂ ಮಾಡಿದ್ದೀನಿ.
ಪೊಲೀಸ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ, ಆದರೆ ಲಾಯರ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ, ಎಲ್ಲ ಪಾತ್ರಗಳು ಮಾಡಿದ್ದೀನಿ. ಆದರೆ ನನಗೆ ಖುಷಿ ಕೊಟ್ಟಂಥ ಪಾತ್ರ ಅಂದರೆ ನಮ್ಮ ಲಚ್ಚಿ ಅನ್ನೋ ಸೀರಿಯಲ್ನಲ್ಲಿ ಪೊಲೀಸ್ ಪಾತ್ರ. ಅದು ನನಗೆ ತುಂಬ ಇಷ್ಟ ಆಯಿತು ಸರ್. ಒಳ್ಳೆ ಪಾತ್ರಗಳು ಸಿಕ್ಕಿದ್ರೆ ನಾನು ಈಗ ಒಂದು ಹೇಳ್ತಾರೆ ನೋಡಿ, ಎತ್ತು ಮಕ್ಕಳಿಗೆ ಎತ್ತವ್ರಿಗೆ ಯಜ್ಞ ಮುದ್ದು, ಕಟ್ಕೊಂಡವ್ರಿಗೆ ಕೊಡಂಗಿ ಮುದ್ದು ಅಂತಾರ. ಆ ಥರ ನಮಗೆ ಎಲ್ಲ ಪಾತ್ರಗಳು ಇಷ್ಟ. ಯಾವ್ದು ಸಿಗುತ್ತೆ ಆ ಪಾತ್ರನ ನಾನು ಕಣ್ಣು ಮುಚ್ಕೊಂಡು ಅವ್ರಿಗೆ ಋಣಿಯಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ ಸರ್. ಓಕೆ ಸರ್, ಪರಿಶ್ರಮ ಮಾಧ್ಯಮದ ಪರವಾಗಿ ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ಸಿನಿಮಾ ರಂಗ ಆಗಿರ್ಬೋದು, ಕಿರುತೆರೆ ಕ್ಷೇತ್ರ ಆಗಿರ್ಬೋದು, ಆಮೇಲೆ ವೃತ್ತಿ ರಂಗದಲ್ಲಿ ಹೇಗೆ ನಾನು ಇದು ಮಾಡಿಕೊಂಡು ಪಾದಾರ್ಪಣೆ ಮಾಡಿದೆ ಅದ್ರ ಬಗ್ಗೆ ವೀಕ್ಷಕರಿಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಭವಿಷ್ಯದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳಲ್ಲಿ ಹಾಗೂ ಸೀರಿಯಲ್ಗಳಲ್ಲಿ ಮಾಡಿ ನೀವು ಯಶಸ್ವಿ ಆಗಬೇಕು ಅಂತ ಪರಿಶ್ರಮದ ಪರವಾಗಿ ನಾನು ನಿಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಈ ಪರಿಶ್ರಮ ಮಾಧ್ಯಮಕ್ಕೆ ನೀವು ಸಂದರ್ಶನ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ನಾನು ನಮ್ಮ ಪ್ರೇಕ್ಷಕರಿಗೆ ಕಲಾಭಿಮಾನಿಗಳಿಗೆ ಹೇಳೋದೇನೆಂದರೆ, ನಮ್ಮ ಕನ್ನಡ ಸಿನಿಮಾಗಳ್ನ ಥಿಯೇಟ್ರಿಗೆ ಬಂದು ನೋಡಿ. ಏಕೆಂದರೆ ಇವತ್ತು ಥಿಯೇಟ್ರುಗಳಿಗೆ ಯಾರೂ ಜನ ಬರ್ತಾಯಿಲ್ಲ ಅಂತ ಒಂದು ಕೊರತೆ ಇದೆ. ಅದನ್ನು ನೀಗಿಸ್ಬೇಕಂದ್ರೆ ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿದೆ, ಆದರೆ ಜನಗಳು ಬರ್ತಾಯಿಲ್ಲ. ಎಲ್ಲರೂ ನಾವು ಕೆಟ್ಟ ಸಿನಿಮಾ ಮಾಡ್ತೀವಿ ಅಂತ ಯಾರೂ ಬರೋಲ್ಲ. ಒಳ್ಳೊಳ್ಳೆ ಸಿನಿಮಾಗಳೇ ಬರ್ತಾಯಿದೆ. 100ರಲ್ಲಿ 4-5 ಸಿನಿಮಾ ಕೆಟ್ಟ ಸಿನಿಮಾ ಬರ್ಬೋದು. ಅದು ಎಲ್ಲ ಸಿನಿಮಾನೂ ಎಲ್ಲರೂ ನೋಡೋಕ್ಕಾಗಲ್ಲ. ನೀವು ತಿಂಗಳಲ್ಲಿ 1 ಸಿನಿಮಾ ನೋಡಿ, ಇಲ್ಲ 6 ತಿಂಗಳಿಗೆ 2 ಸಿನಿಮಾ ನೋಡಿ. ನಮ್ಮ ಚಿತ್ರರಂಗನೂ ಉಳಿಯುತ್ತೆ, ನಮ್ಮಂಥ ಕಲಾವಿದ್ರೂ ಉಳಿತಾರೆ. ನಮ್ಮಂಥ ಕಲಾವಿದರಿಗೆ ಪ್ರೋತ್ಸಾಹ ಕೊಡಿ. ನಮ್ಮ ಪರಿಶ್ರಮ ಮಾಧ್ಯಮಕ್ಕೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ. ಈ ಪರಿಶ್ರಮ ಮಾಧ್ಯಮದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾಯಿದೆ. ನಮ್ಮಂಥ ಕಲಾವಿದರುಗಳ್ನ, ಕೆಲವರು ಸೀನಿಯರು ಆರ್ಟಿಸ್ಟ್ಗಳು, ಜೊತೆಗೆ ನಮ್ಮ ನಿರ್ದೇಶಕರು, ನಿರ್ಮಾಪಕರು ಎಲ್ಲರನ್ನೂ ಇಂಟ್ರ್ಯೂ ಮಾಡ್ತಾಯಿದ್ದಾರೆ ಅವರು. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಚಾನಲ್ಗೂ ಒಳ್ಳೆಯದಾಗುತ್ತೆ, ನಮ್ಮಂಥ ಕಲಾವಿದರಿಗೂ ಒಳ್ಳೆಯದಾಗುತ್ತೆ. ನೀವು ಪ್ರೋತ್ಸಾಹ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ.